ರಂಗೇನಹಳ್ಳಿ ಎಂಬೂರಿನಲ್ಲಿ ರಂಗೇಗೌಡ ಎಂಬ ದೊಡ್ಡ ಸಾಹುಕಾರನಿದ್ದನು. ಆತನ ಬಳಿ ತುಂಬಾ ಹಣ, ಆಸ್ತಿಗಳೆಲ್ಲ ಇದ್ದರೂ ಅವನಿಗೆ ತೃಪ್ತಿಯೇ ಇರಲಿಲ್ಲ. ಅವನ ಮನೆಗೆ ಯಾರೇ ಬಂದು ಸಹಾಯ ಕೇಳಿದರೂ ಆತ ಏನಾದರೂ ಒಂದು ಸಬೂಬು ಹೇಳಿ ಬರಿಗೈ ತೋರಿಸಿ ಬಾಗಿಲು ಹಾಕಿ ಒಳಗಡೆ ನಡೆದು ಬಿಡುತ್ತಿದ್ದೆ. ರಂಗೇಗೌಡ ಒಂದು ದಿನ ಪೇಟೆಯಿಂದ ಕೈಚೀಲದಲ್ಲಿ ಸಾಮಾನು ಹಿಡಿದುಕೊಂಡು ಹಳ್ಳಿಗೆ ಬರುವಾಗ ಕತ್ತಲಾಗಿ ಬಿಟ್ಟಿತ್ತು. ಅವನ ಬಳಿ ಯಾವುದೇ ರೀತಿ ಬೆಳಕು ಇರಲಿಲ್ಲ. ಹೇಗೋ ಮನೆಗೆ ಬಂದವನೇ ಆತ ಸಾಮಾನುಗಳೆಲ್ಲ ಒಳಗಡೆ ಇಟ್ಟು ಹಣದ ಚೀಲವನ್ನ ತೆಗೆದು ಕಪಾಟಿನಲ್ಲಿರಿಸಲು ಹುಡುಕಾಡಿದರೆ ಚೀಲವೇ ಇಲ್ಲ. ದಾರಿಯಲ್ಲಿ ಬಿತ್ತೋ, ಸಂತೆಯಲ್ಲಿ ಬಿತ್ತೋ, ಬಸ್ಸಲ್ಲಿ ಬರುವಾಗ ಬಿತ್ತೋ ಅಥವಾ ಯಾರಾದರೂ ಕಳ್ಳರು ಲಪಟಾಯಿಸಿದರೋ ಅವನಿಗೆ ಗೊತ್ತೇ ಆಗಲಿಲ್ಲ. ಆತ ಆ ದಿನವಷ್ಟೇ ಬ್ಯಾಂಕಿನಿಂದ 50,000 ನೋಟಿನ ಪತ್ತುಗಳನ್ನ ತಂದಿದ್ದೆ. ರಂಗೇಗೌಡನಿಗೆ ತನ್ನ ಜೀವವೇ ಹಾರಿಹೋದಷ್ಟು ಸಂಕಟವಾಯಿತು. ಆಮೇಲೆ ಮುಂಜಾನೆ ಎದ್ದವನೇ 50,000 ಹಣವಿದ್ದ ಚೀಲ ಕಳೆದು ಹೋಗಿದ್ದರ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಬಂದ. ಅದೇ ಊರಿನಲ್ಲಿ ಮಣಿಕಂಠ ಎಂಬ ಹುಡುಗನಿದ್ದ. ಆತನ ಮನೆಯಲ್ಲಿ ತುಂಬಾ ಬಡತನ, ಆದರೆ ಕಲಿಕೆಯಲ್ಲಿ ಆತ ತುಂಬಾ ಜಾಣನಿದ್ದ. ಅವನ ಅಪ್ಪ ಅಮ್ಮ ಅವನಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಟ್ಟಿದ್ದರು. ಮಣಿಕಂಠ ಶಾಲೆಗೆ ಹೋಗುತ್ತಿದ್ದಾಗ ಆ ದುಡ್ಡಿನ ಚೀಲ ಆಕಸ್ಮಿಕವಾಗಿ ಅವನಿಗೆ ಸಿಕ್ಕಿತು. ಆತ ಮನೆಗೆ ತಂದು ಅಪ್ಪ ಅಮ್ಮನಿಗೆ ಕೊಟ್ಟು, ಅಪ್ಪ, ಈ ಹಣದ ಚೀಲ ಯಾರದ್ದೋ ಗೊತ್ತಿಲ್ಲ, ದಾರಿಯಲ್ಲಿ ಸಿಕ್ಕಿತು, ಪಾಪವರು ಎಷ್ಟು ಸಂಕಟಪಡುತ್ತಾರೋ ಏನೋ, ಇದನ್ನು ಆದಷ್ಟು ಬೇಗ ಪೊಲೀಸರಿಗೆ ತಲುಪಿಸಿಬಿಡೋಣ ಎಂದು ಹೇಳಿದ. ಮಣಿಕಂಠ ಅಪ್ಪನ ಜೊತೆ ಪೇಟೆಗೆ ಬಂದು ಹಣದ ಚೀಲವನ್ನು ಪೊಲೀಸರು ತಲುಪಿಸಿಬಿಡಿದರು. ಪೊಲೀಸರು ಕೂಡಲೇ ರಂಗೇಗೌಡನನ್ನು ಕರೆಸಿ ಆ ಚೀಲ ತೋರಿಸಿ, ನೀವು ಕಳೆದುಕೊಂಡ ಚೀಲ ಇದೇ ಹೌದೋ ಅಲ್ಲವೋ ಎಂದು ಕೇಳಿದರು. ಹೌದು ಹೌದು ಎಂದು ಚೀಲ ತೆಗೆದುಕೊಂಡ ರಂಗೇಗೌಡನಿಗೆ ಕೂಡಲೇ ಮನಸ್ಸಲ್ಲೇ ದುರಾಸೆಯೊಂದು ಬಂತು. ಸ್ವಾಮಿ, ಚೀಲವೇನೋ ನನ್ನದೇ, ಆದರೆ ಆ ಚೀಲದಲ್ಲಿ 75,000ವಿತ್ತು, ಇದರಲ್ಲಿ 50,000ವಿದೆ. ಉಳಿದ ಹಣವನ್ನು ಬಹುಶಃ ಚೀಲ ತಂದವರು ಲಪಟಾಯಿಸಿಬಿಟ್ಟಿದ್ದಾರೆ ಎಂದನು. ಆಗ ಪೊಲೀಸರು, ಏನ್ರಿ, ಕಂಪ್ಲೇಂಟಿನಲ್ಲಿ 50,000 ಎಂಬ ಬರೆಸಿ ಇವತ್ತು 75,000 ಎಂದು ಸುಳ್ಳು ಹೇಳುತ್ತಿದ್ದೀರಲ್ಲ? ಸತ್ಯದಿಂದ ನಿಮ್ಮ ಹಣವನ್ನು ವಾಪಸ್ ತಂದುಕೊಟ್ಟ ಆ ಬಾಲಕನ ಮೇಲೆ ಕಳ್ತನದ ಆರೋಪ ಹೊರಿಸುತ್ತಿದ್ದೀರಲ್ಲ? ಈ ಹಣದ ಚೀಲ ನಮ್ಮಲ್ಲೇ ಇರಲಿ. 75,000ವಿದ್ದ ಹಣದ ಚೀಲ ಸಿಕ್ಕಿದರೆ ಪುನಃ ನಿಮ್ಮನ್ನು ಕರೆಸುತ್ತೇವೆ. ಈಗ ಮನೆಗೆ ನಡೆಯಿರಿಯು ಎಂದರು. ತನ್ನ ದುರಾಸೆಯಿಂದ ಕೈಗೆ ಬಂದ ಹಣವನ್ನು ಕಳೆದುಕೋಡ ರಂಗೇಗೌಡ ಪಶ್ಚಾತ್ತಾಪದಿಂದ ಹಳ್ಳಿಯತ್ತ ಸಾಗಿದ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇದೇ ತರ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.